ವಿಶ್ವ ಅವ್ರು ಎಲ್ಲಿದ್ದಾರೆ? ಫುಲ್ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾ ಇರೋದು ಅವ್ರು. ಅಲ್ಲಿ ಜೇನ್ ಪೆಟ್ಟಿಗೆನ ಇಟ್ಟರ, ಜೇನ್ ಪೆಟ್ಟಿಗೆ ಅಂತ ಟೊಮೆಟೊ ಬೆಳಿತಾರೆ, ಸ್ಟ್ರಾಬೆರಿ ಬೆಳಿತಾರೆ. ನಾ ಏನು ಅಲ್ಲಿ ಅವ್ರೇನು ಪ್ರಿಪ್ರೇಷನ್ ಜೀವಾಮೃತ ಎಲ್ಲ ಮಾಡ್ತಾರೆ ಇವರು. ಆಯ್ತಾ, ಈಗ ಬರ್ತಾರೆ ವಿಶ್ವ ಅವರು. ಅಮಿತ್ ಫೋಟೋ ತೆಗಿಸ್ರಿ. ಅವ್ರು ನಿಮ್ಮ ಇವರು ಪಪ್ಪ ಬಂದಿರೋದು ಅವತ್ತು ಮಾತಾಡಿದ್ರಲ್ಲ, ನಾವು ಸ್ಟ್ರಾಬೆರಿ ಬೆಳಿತೀವಿ. ಇವರು ಇಂಜಿನಿಯರಿಂಗ್ ಮಾಡಿಸ್ಯಾರ, ಬೆಂಗಳೂರಿನಾಗ ಹೋಗ್ಬೋದಿತ್ತು, ಬಟ್ ಇಲ್ಲ ಒಕ್ಕಲ್ತನ ಮಾಡಾಕ್ತಾರೆ. ಆಯ್ತಾ, ಎಲ್ಲರೂ ಓದಿದವ್ರು ಎಲ್ಲರೂ ಬೆಂಗಳೂರು ಹೋಗ್ಬೇಕಂತೇನಿಲ್ಲ, ನೀಟಾಗಿ ಒಕ್ಕಲ್ತನ ಮಾಡಿದ್ರು ಸಾಕಷ್ಟು ಲಾಭ ಆಗುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ಕಂಪಲ್ಸರಿ 7 ದಿನಕ್ಕೊಮ್ಮೆ ಜೀವಾಮೃತ ಬಿಡ್ತಾರೆ ಇವರು. ಇವ್ರ ಹೆಸರು ವಿಶ್ವಜಿತ್ ಅಂತ. ಇದು 7 ದಿವಸಕ್ಕೆ ನಾವು ಡ್ರಿಂಚಿಂಗ್ ಮಾಡ್ತೀವಿ. 7 ಡೇಸ್ ಇದರೊಳಗಡೆ ಕಡ್ಡಿ ಹಿಟ್ಟು, ಬೆಲ್ಲ ಮತ್ತು ಹೆಂಡಿ, ಆಮೇಲೆ ಈ ಗೋಮೂತ್ರ ಮತ್ತು ಒಂದು ಮಣ್ಣ, ಸ್ವಲ್ಪ ಈ ಇರೋದು ಇರುತ್ತಲ್ಲ ಮಣ್ಣು, ಅದು 1 ಕಿಲೋ ಹಾಕಿಬಿಟ್ರೆ 7 ದಿವಸ ಇಟ್ಬಿಟ್ರೆ 3 ಟೈಮ್ 4 ಟೈಮ್ಸ್ ಡೈಲಿ ತಿರ್ಸ್ತಾ ಇರ್ಬೇಕು, ರೊಟೇಷನ್ ಮಾಡ್ತಾ ಇರ್ಬೇಕಿಲ್ಲ ಎಲ್ಲ. ಸೊ 7 ಡೇಸಿಗೆ ರೆಡಿ ಆಗಿಬಿಡುತ್ತೆ. ಆಮೇಲೆ ಡೈರೆಕ್ಟ್ ಡ್ರಿಂಚಿಂಗ್ ಮಾಡ್ಬೋದು. ನೋಡ್ರಿ ಸ್ಮೆಲ್ ಬರ್ತಾ ಇದ್ದಿಲ್ಲ. ಈಗ 5 ಡೇಸ್ ಐತಿ. 7 ಡೇಸ್ ಡ್ರಂಚಿಂಗ್ ಹೆಂಗೆ ಮಾಡ್ತಾರೆ? ಇದು ಈಗ 2 ಟ್ಯಾಂಕ್ ಇದೆ. ಅದು ಈಗ ನಾಳೆಗೆ ಇದು ರೆಡಿ ಐತೆ ಅಂದ್ರೆ ಅದು ನಾಡ್ತಾ ರೆಡಿ ಆಗುತ್ತಾ? ಇಲ್ಲ ಡೈರೆಕ್ಟ್ ಹಾಕ್ತೀವಿ. ಡೈರೆಕ್ಟ್ ಹಾಕಿದ್ರೆ ಆ ಡ್ರಿಪ್ನಾಗ ಫಿಲ್ಟರ್ ಮಾಡಬೇಕಾಗುತ್ತೆ. ಇವು ಈ ಡ್ರಮ್ ನಾವು ಪ್ರೊಜೆಕ್ಟ್ನಾಗ ಕೊಟ್ಟಿದ್ದೀವಿ. ಇವರು ನೋಡಿ ಕರೆಕ್ಟಾಗಿ ಯೂಸ್ ಮಾಡ್ತಾರೆ ಇವರು. ಡ್ರಮ್ಮನ್ನು ಕೊಟ್ಟಿದ್ದೀವಿ. ಬೇರೆ ಏನೇನು ಕ್ರಿಟಿಕಲ್ ಇನ್ಪುಟ್ ಬೇಕಾಗಿ ಕೊಡುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವ್ರು ಏನು ಮಾಡ್ತಿದ್ದಾರೆ, ಸಾಕಷ್ಟು ಎಂಡಿ ಗೊಬ್ಬರ, ಜೀವಾಮೃತ ಅವನ್ನೆಲ್ಲ ಹಾಕ್ತಾ ಇದ್ದಾರೆ. ಇವು ಹಳದಿ ಅಂಟಿನ ಬೆಲೆ, ನೀಲಿ ಅಂಟಿನ ಬೆಳೆ, ಕೀಟಗಳ ಆಕರ್ಷಣೆ ಮಾಡೋಕ್ಕೋಸ್ಕರ. ಮತ್ತು ಈ ಮ್ಯಾಂಗೋ ಇದೆ, ಪ್ರತಿಯೊಂದು ಗಿಡಕ್ಕೆ ದನಗಳನ್ನ ಕಟ್ಟಿಬಿಡ್ತಾರೆ ಅವರು. ಮ್ಯಾಂಗೋಕ್ಕೆ ಪ್ರತಿಯೊಂದು ಗಿಡಕ್ಕೆ ದನಗಳು ಕಟ್ಟಿ ಅಲ್ಲಿ ಸಗಣಿ ಮೂತ್ರ ಬರುತ್ತೆ. ಅದು ನೈಸರ್ಗಿಕವಾಗಿ ಬೆಳೆಯನ್ನು ಚೆನ್ನಾಗಿ ಬರುತ್ತೆ. ಆಯಿತಾ, ಆ ಕಡೆ ಸ್ಟ್ರಾಬೆರಿ ಬೆಳೆ. ಸರ್ ಈ ರೀತಿ ನೀವೊಬ್ರು ಹಾಕಿ, ನೀವು ಹಾಕಿ ಸ್ವಲ್ಪ ಹಾಕಿ, ಸುಮ್ಮನೆ ಥೋಡೆ ಹಾಕಿ ಹಾಕೋದ್ರೆ ಇದೇ ಹಾಕ್ಬಿಟ್ರೆ ಅಲ್ಲ ಸೈಡಿಗೆ ಅವ್ರು ಹಾಕಿ ತೋರಿಸ್ತಾರೆ ನೋಡಿ. ಅಮಿತ್ಗೆ ಫೋಟೋ ಹಿಂಗೆ ಹಾಕಿ ಡೈರೆಕ್ಟ್ ಇದ್ರಾಗ ಹಾಕಿದ್ರೆ ಡಿಶ್ ಮೇಲೆ ಬಿಟ್ನಾಗ ಎಲ್ಲಿಗೆ ಹಾಕ್ಬೇಕು? ಬುಡಕ್ಕೆ ಹಾಕಿ ನೋಡಿ. ಈ ರೀತಿ ಹಾಕ್ರಿ ನೋಡ್ರಿ. ನೀವು ಈ ಕಡೆ ಬರ್ತಾವ್ರಿ, ಆ ಕಡೆ ಬರ್ತಾವ್ರಿ. ಹೆಂಗೆ ಸ್ವಲ್ಪ ಹಾಕ್ರಿ ಈ ರೀತಿ. ಅದನ್ನು ಹಿಡ್ಕೊಂಡು ಅದು ಹಿಡ್ಕೊಂಬ ಬಕೆಟ್. ತೋರಿ ಆಯ್ತು, ಹಿಂಗೆ ತೋರಿ ಕೊಡ್ರಿ. ಚಲೋ ಕಲಸಿ ಹಾಕ್ರಿ ಹಂಗೆ. ಕಲ್ಸ್ರಿ, ಅದು ಸ್ವಲ್ಪ ಎಲ್ಲ ಇವು ಈ ಊಟಕ್ಕೆ ಕುಂತಾವ ಗಿಡಗಳು, ನಾವು ಊಟ ಹಾಕ್ತೀವಿ, ಬಡಿಸಕತ್ತೀವಿ. ಜೀವಾಮೃತದ ಮುಖಾಂತರ ಅವಕ್ಕೆ ಪೋಷಕಾಂಶಗಳು, ಬೆಳೆ ಪ್ರಚೋದಕಗಳು ಕೊಟ್ಟಂಗೆ. ಆಯಿತಾ, ಈ ರೀತಿ ನಾವು ನೀಟಾಗಿ ನೋಡ್ಕೊಂಡ್ರೆ ಬೆಳೆ ನಮ್ಗೆ ಚೆನ್ನಾಗಿ ಇಳುವರಿ ಕೊಡುತ್ತೆ. ಗೊತ್ತಾಯ್ತಾ? ಸ್ವಲ್ಪ ಈಗ ಸಾಕ್ಬಿಡ್ರಿ. ಅವ್ರು ಹಾಕತ್ತಾರ. ಈಗ ಯಾರು ಹಾಕ್ಬೇಕಂದ್ರೆ ಸ್ವಲ್ಪ ಹಾಕ್ಬೇಕಾ, ಜಾಸ್ತಿ ಹಾಕ್ಬಾರ್ದು. ಈಗ ನೀವು ಹೇಳ್ರಿ. ಈಗ ಮಾಹಿತಿ ಹೇಳ್ತಾರೆ ನೋಡ್ರಿ, ಇಲ್ಲಿ ಕೇಳ್ರಿಗೆ. ಸ್ಟ್ರಾಬೆರ್ರಿ ಇಡೀ ರಾಜ್ಯದಾಗ ಇವ್ರು 4ನೇ ವ್ಯಕ್ತಿ ಸ್ಟ್ರಾಬೆರಿ ಬೆಳಿತಾರದು ಇಡೀ ರಾಜ್ಯದಾಗೆ. ಎಷ್ಟು ದೊಡ್ಡ ರಾಜ್ಯ ಅದ, ಎಷ್ಟು ಜನ ರೈತರ ಅದ್ರಾಗ 4ನೇ ರೈತರು ಇವರು. ಯಾವ ವೆರೈಟಿ ಇದು? ಸ್ಟ್ರಾಬೆರಿ ವಿಂಟರ್ ಡೌನ್ ಅಂತ. ಇದು ಸತಾರ ಮಹಾಬಲೇಶ್ವರದಿಂದ ಬಂದಿದ್ದು. ಆಮೇಲೆ
ಈ ಸ್ಟ್ರಾಬೆರಿ ಚಳಿ ಜಾಸ್ತಿ ಇದ್ರೆ ಬರುತ್ತೆ, ಬಿಸಿಲಿತ್ತಂದ್ರೆ ಬರಲ್ಲ ಇದಕ್ಕೆ. ಮ್ಯಾಲೆ ಹಾಕ್ಬೇಡಿ, ಎಲೆ ಮೇಲೆ. ಎಲ್ಲಿ ಮೇಲೆ ಹಾಕ್ಬಿಟ್ರಿ? ಎಲಿ ಮೇಲೆ ಹಾಕ್ಬೇಡಮ್ಮ, ಸೈಡಿಗೆ ತರಿಸಿ ಹಾಕಿ. ನೀವು ಮೊಬೈಲ್ ಕೊಡ್ರಿ ಬೇರೆ ಒಂದು ಕೈಯಿಂದ ಈಗ ಎಲ್ಲಿ ಬಂದ್ರೆ ಇದು ಎಷ್ಟು ದಿನದ ಬೆಳೆ? ಈಗ 1 ಮಂತ್ ಆಯ್ತು, 30 ಡೇಸ್ ಆಯ್ತು ಇದು ಎಕ್ಸಾಕ್ಟ್ 30 ಡೇಸಿಗೆ ಫ್ಲವರಿಂಗು, 45 ಡೇಸಿಗೆ ಫ್ರೂಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ನಮಗೆ ಬ್ಯಾಸ್ಗಿ ಬರೋ ತನಕ ಬರುತ್ತೆ. 4 ಮಂತ್ಸ್ ಕ್ರಾಪ್. 4 ಮಂತ್ಸ್ ಕ್ರಾಪ್, 4 ತಿಂಗಳು ಬೆಳೆ. 4 ತಿಂಗಳು ಬೆಳೆ. ಇಲ್ಲ, ಡೈಲಿ ಬರ್ತಾ ಇರ್ತದೆ. ಡೈಲಿ ಬರ್ತಾರೆ. ಡೈಲಿ ಫ್ಲವರಿಂಗ್ ಬರ್ತದೆ. ಡೈಲಿ 30 ದಿನಕ್ಕೆ ಫ್ಲವರಿಂಗ್ ಬರುತ್ತೆ. 3 ದಿವಸಕ್ಕೆ ಫ್ಲವರಿಂಗ್ ಬರುತ್ತೆ. ಈಗ ಫ್ಲವರ್ ಬಂದಿದೆ ನೋಡ್ರಿ. ಒಂದು ನಿಮಿಷ. ನೋಡಿ, ನೀವು ಯಾರು ಕೇಳಲ್ಲ ನೋಡ್ರಿ, ನಾವು ಕರ್ಕೊಂಡ್ ಬಂದೀವಿ. ಇದು 2 acres ಅದ್ರಿ ಮೇಡಮ್. ಬೀಜ ಹಾಕಿರೇನ? ಇಲ್ಲ, ಅಗಿ ಬರ್ತಾವ್ರಿ. ಇದನ್ನ ಜೂನ್ ಒಳಗ ಅವರು ಇಸ್ರಾಯಲ್ದಿಂದ ಬರ್ತಾ ಮದರ್ ಪ್ಲಾಂಟ್ ಇಂದ ಬೇಬಿ ಪ್ಲಾಂಟ್ ಮಾಡಕ್ 3 ತಿಂಗಳು ಬೇಕು ಇದಕ್ಕೆ. ಅದನ್ನ ಬೇಬಿ ಪ್ಲಾಂಟ್ ನಮಗ್ ಕೊಡ್ತಾರೆ, ನಾವು ಇದನ್ನ ರೆಡಿ ಮಾಡ್ಬೇಕು. ಎಷ್ಟು ಕೊಂದ್ ಕೊಟ್ಟಾರಿ ಸರ್? ಎಷ್ಟು ಒಂದಕ್ಕೆ 12 ರೂಪಾಯಿ 10 ರೂಪಾಯಿ ಇರುತ್ತೆ. ಒಂದು ಗಿಡಕ್ಕೆ ಒಂದು ಸಸಿಗೆ. ಒಂದು ಸಸಿ. ಇಲ್ಲ, ಜೂನ್ ಒಳಗೆ ಆರ್ಡರ್ ಕೊಡಬೇಕು. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಪ್ಲಾಂಟೇಶನ್. ಇಲ್ಲ, ಅವ್ರಿಗೆ ಆರ್ಡರ್ ಕೊಡ್ಬೇಕು. 100 ಅಂದ್ರೆ ಅವರು ಇದು ಮಾಡೋದ್ರಿ. ಅಲ್ಲ, ನೀವು ಇವ್ರ ಹತ್ರ ನಂಬರ್ ತಗೋರಿ, ಬೇಕಾದ್ರೆ ಏನಾರ ತರಿಸ್ತಾರ. ಅವಾಗ ಹೇಳ್ರಿ, ಅವ್ರು ಮೈಂಟೆನೆನ್ಸ್ ಹೆವಿ ಇದೆ ಮೇಡಮ್. ಲೇಬರ್ ಇರ್ಬೇಕು. ಅಲ್ಲಮ್ಮ, ಈಗ ಹೇಳ್ತಾರೆ ನೀವು ಎಲ್ಲ ಸಣ್ಣ ಆದ್ರೂ ತರಲ್ಲ ಅವರು. ಈಗ ಇವ್ರಿಗೆ ಹೇಳ್ರಿ, ನೀವು ಅವ್ರು ತರಿಸ್ತಾರ, ಅವ್ರ ಜೊತೆ ನಿಮ್ಗೆ ಟೋಟಲ್ 28,000 ಪ್ಲಾಂಟ್ಸ್ ತರಿಸ್ತೀವಿ ನಾವು. 28,000 ಸಸಿಗಳನ್ನ 28,000 ಪ್ಲಾಂಟ್ಸ್ ಬಂದಿದೆ ಈಗ. 28 ಸ್ವಲ್ಪ ಮೇಂಟೆನೆನ್ಸ್ ಕೇರ್ಲೆಸ್ ಇತ್ತು. 1 ಫ್ರೂಟು 2 ಡೇಸ್ ಅಷ್ಟೇ ಅದ್ರದ್ದು. ನೀವು ಅದನ್ನ ಬಿಟ್ರಿ ಅಂದ್ರೆ ಕರ್ಗೋಗ್ಬಿಡುತ್ತೆ. ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಇದು ಅದಕ್ಕೆ ರೆಕಮೆಂಡ್ ಇಲ್ಲ, ನೆನ್ಪಿರ್ಲಿ. ನೈಸರ್ಗಿಕ ಕೃಷಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಇಲ್ಲ, ಸಾವಯವ ಹೊದಿಕೆ ಇದೆ. ನೀವು ಸಾವಯವ ಹೊದಿಕೆ ಮಾಡ್ಬೇಕಂದ್ರೂ ಇದನ್ನ ಏನ್ ಮಾಡ್ಬೋದು, ಈ ರೀತಿಯಾಗಿ ನೀಟಾಗಿ ಎಲ್ಲ ಹುಲ್ಲು ರೌದಿನ ನೀವು ಮಾಡ್ಬೋದು ನೀಟಾಗಿ. ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ನಮಗೆ 10 to 11 lakhs ಕೊಡ್ತೀವಿ. ನೈಸರ್ಗಿಕ ಕೃಷಿಯಲ್ಲಿ ಏನ್ ಹೇಳ್ತಾರೆ, ಲೋಕಾಂತರ ಮಾಡ್ಬೇಕಂತ ಹೇಳ್ತಾರೆ. ನೀವು ಇದನ್ನೇ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ಬೇಕಾದ್ರೆ ಇವೆಲ್ಲ ಪ್ಲಾಸ್ಟಿಕ್ ಬದಲಿ ಅವೆಲ್ಲ ಹೊದಿಕೆ ಮಾಡಿ. ಎಲೆಗೆ ಹಾಕೋದಿಲ್ಲ. ಮೇಂಟೈನ್ ಮಾಡ್ತೀವಿ. ಒಳಗಡೆ ಹೋಗಿ ಮತ್ತೆ ನಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗಲೂ ಮಳೆ ಈ ಸರ್, ಒಂದು ಎಕರೆಗೆ ಎಷ್ಟು ಆಗಿತ್ತು, ಎಷ್ಟು ಎಕ್ಸ್ಪೆಂಡಿಚರ್, ಎಷ್ಟು ಲಾಭ, ಸ್ವಲ್ಪ ಹೇಳ್ರಿ ಸ್ವಲ್ಪ. 1 ಎಕರೆಗೆ ಮೇಂಟೈನ್ ಈಗ 15,000 ಕೊಡುತ್ತಾ. 28,000 ಕೊಡ್ಸಿ ನಾವು. ಹಾಂ, ಆಲ್ಮೋಸ್ಟ್ 28,000ಗೆ 3 lakhs ಬರೀ ಸಸಿ. 3 lakh. 2 acres ಅಂದ್ರೆ 10 to 11 lakhs ಖರ್ಚು. ಊಟ ಮಾಡಿ ಆದರೆ ಇದು ಲಾಭ ಎಷ್ಟು ತಗೋತೀರಿ? ಲಾಭ ಬಂತಂದ್ರೆ ಡಬಲ್ ಬರುತ್ತೆ. ಅದ್ರ ಮಾರ್ಕೆಟ್ ರೇಟ್ ಹೆಂಗಿತ್ತು ಹಂಗೆ. ಇದು ಸಕ್ಸಸ್ ಆಯ್ತು ಅಂದ್ರೆ ಇಲ್ಲ, ಮುಂಚೆ ಮಾಡಿದಿರಲ್ಲ, ಮುಂಚೆ ಹಾಫ್ ಎಕರ್ ಮಾಡಿದೆ ಮುಂಚೆ. ಎಷ್ಟು? 3 lakhs ಖರ್ಚು. ಆಯ್ತು. ಇಲ್ಲ, ಊಟ ಮಾಡಕ್ಕೆ ಸ್ಟಾರ್ಟ್ ಆಗಿ 6 lakh ಆಗಿದೆ. ಊಟ ಮಾಡಿ ಹಂಗೆ ನಾವು ಹಾಸ್ಟೆಲ್ ಊಟ ಮಾಡಿ ಈ ಕಡೆ ಬರುತ್ತೆ. ಎಸ್ ಎಸ್ ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಓಕೆ ಸರ್. ಅದು ಬರ್ರಿ.